ಹಾಯ್ ಎಲ್ರಿಗೂ ನಮಸ್ಕಾರ. ಶಾರದಾ ಆ್ಯಂಡ್ ಸಿಂಧು ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿಯೇ ಸಿಂಪಲ್ಲಾಗಿ ವಾಂಗಿಬಾತ್ ಪೌಡ್ರು ಮಾಡ್ಕೊಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ಪುಡಿ ಮಾಡ್ಕೊಳಕ್ಕೆ ಬೇಕಾದ ಪದಾರ್ಥಗಳನ್ನೆಲ್ಲ ಒಂದು ಸೈಡ್ ಎತ್ತಿಟ್ಕೊಬೇಕಾಗುತ್ತೆ. ಗುಂಟೂರು ಮೆಣಸಿನ್ಕಾಯಿ 10, ಬ್ಯಾಡಗಿ ಮೆಣಸಿನ್ಕಾಯಿ 10, ಕೊಬ್ಬರಿ ಸ್ವಲ್ಪ, ಧನಿಯಾ 4 ಸ್ಪೂನು, ಮೆಂತ್ಯ ಅರ್ಧ ಸ್ಪೂನು, ಕಡಲೆಬೇಳೆ 2 ಸ್ಪೂನು, ಉದ್ದಿನಬೇಳೆ 2 ಸ್ಪೂನು, ಗಸಗಸೆ 1 ಸ್ಪೂನು, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ ಇವನ್ನೆಲ್ಲ ಒಂದು ಸೈಡು ಮೊದಲಿಗೆ ಎತ್ತಿಟ್ಕೊಬೇಕು. ನಂತರ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊಬೇಕು. ಕಡಲೆಬೇಳೆ ಉದ್ದಿನಬೇಳೆನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ತಿರುಗಿಸ್ಕೊಂಡು. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಮೆಂತ್ಯ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದಮೇಲೆ ನಾವು ತೆಗೆದುಕೊಂಡಿರೋ ಚಕ್ಕೆ, ಸ್ವಲ್ಪ ಲವಂಗ ಹಾಕಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಚಕ್ಕೆ ಲವಂಗ ಎಲ್ಲ ಫ್ರೈ ಆದ ನಂತರ 4 ಸ್ಪೂನ್ ಧನಿಯಾ ಹಾಕಿ ಫ್ರೈ ಮಾಡ್ಕೊಬೇಕು. ಈ ರೀತಿ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಧನಿಯಾ ಎಲ್ಲ ಚೆನ್ನಾಗಿ ಹುರಿದಿದ ನಂತರ ನಾವು ತೆಗೆದುಕೊಂಡಿರೋ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಹುರ್ಕೊಬೇಕು. ಗ್ಯಾಸ್ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಮೆಣಸಿನ್ಕಾಯಿನ ಹುರಿಬೇಕಾಗುತ್ತೆ. ನೀಟಾಗಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗೋ ರೀತಿ ಚೆನ್ನಾಗಿ ಹುರ್ಕೊಬೇಕು. ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ತೆಗೆದುಕೊಂಡಿರೋ ಕೊಬ್ಬರಿ ಹಾಕಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆದಮೇಲೆ
ಲಾಸ್ಟಲ್ಲಿ ಗಸಗಸೆ ಹಾಕಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಗಸಗಸೆ ಬೇಗ ಸೀದೋಗೋದ್ರಿಂದ ಲಾಸ್ಟಲ್ಲಿ ಹಾಕಿ ಫ್ರೈ ಮಾಡ್ಕೊಬೇಕು. ಗಸಗಸೆ ಹಾಕಿ ಒಂದು 10 ಸೆಕೆಂಡಿಗೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಆ ಬಿಸಿಲೇ ತಿರುಗಿಸ್ಬೇಕಾಗುತ್ತೆ. ಇಲ್ಲಾಂದರೆ ಗಸಗಸೆ ಎಲ್ಲ ಸೀದೋಗುತ್ತೆ. ನಂತರ ನಾವು ಹುರಿದಿರೋದನ್ನೆಲ್ಲ ತಣ್ಣಗಾಕಿಟ್ಟು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡಬೇಕು. ಈ ರೀತಿ ನೈಸ್ ಪೌಡ್ರ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಮನೆಯಲ್ಲೇ ಸಿಂಪಲ್ಲಾಗಿ ವಾಂಗಿಬಾತ್ ಪೌಡ್ರನ್ನ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.